ಇದು CRDಗೆ 3ನೇ ಭಾಗ ಅಂತಂದ್ರೆ 3ನೇ ಭಾಗದಲ್ಲಿ ಹೇಳ್ತಾ ಇರೋದು. ಅಂದ್ರೆ CRDಗೆ ಈಗ ಏನಪ್ಪಾ ಅಂತಂದ್ರೆ ನೀವು ನೀರೊಳಗಡೆ ಹಾಕ್ಬಿಟ್ರೆ ಸಾಕ, ಮತ್ತೆ ಫಾರಂ ಕ್ಲೀನ್ ಆಗಿಲ್ಲ ಅಂತಂದ್ರೆ ನಿಮ್ಮ ಫಾರಂ ಕ್ಲೀನ್ ಆಗಿಲ್ಲಂತೆ, ನಿಮ್ಮ ಹತ್ರ ಫಾರಮ್ಗಳನ್ನ ನೀಟಾಗಿ ಇಟ್ಕೊಳ್ಳಂತೆ CRD ಬಂದಾದ್ಮೇಲೆ 3ನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಪೊಟ್ಯಾಷಿಯಂ ಫೈರೈಡ್ ಅಂತ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಕೊಡ್ತಾರೆ. ಅದನ್ನ ನಿಮಗೆ ಫ್ರೀಯಾಗಿ ಕೊಡ್ತಾರೆ. ನೀವು ಅಂಗಡಿಗಳಲ್ಲಿ ತಗೋತೀನಿ ಅಂತಂದ್ರೆ ಒಂದು 450-500 ರೂಪಾಯಿ ದುಡ್ಡು ಆಗುತ್ತೆ. ಬೇಡ, ಗೌರ್ಮೆಂಟ್ ಆಸ್ಪತ್ರೆ ಸಿಗುತ್ತೆ. ಅಚ್ಚುಕಟ್ಟಾಗಿ ಅದನ್ನ ಪೊಟ್ಯಾಷಿಯಂ ಫೈರೈಡ್ ಅಂತ ಏನು ಕರಿತೀವಿ, ಪೊಟ್ಯಾಷಿಯಂ ಫೈರೈಡ್ನ ಕೋಳಿ ಮೇಲೆ ಸ್ಪ್ರೇ ಮಾಡುವಂಥದ್ದು. ಅಂದರೆ ಎಷ್ಟು ಸ್ಪ್ರೇ ಮಾಡಬೇಕು ಮತ್ತು ಎಷ್ಟು ಭಾಗ ಹಾಕೋಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ಬಿಡ್ತೀನಿ. ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದರೆ ತುಂಬ ಜನ ಅಣ್ಣಂದಿರಿಗೆ ಹೇಳೋದು, ಪೊಟ್ಯಾಷಿಯಂ ಫೈರೈಡ್ನ ನೀವು ನೀರಿಗೆ ಅಂತಂದರೆ ಈಗ 15 ಲೀಟ್ರ್ ನೀರಿತ್ತು ಅಂತಂದರೆ ಒಂದು ಅರ್ಧ ಚಮಚ ಹಾಕಿದ್ರೆ ಸಾಕು. ಅಂದರೆ ಜಾಸ್ತಿ ಹಾಕಿದ್ರೆ ಪೊಟ್ಯಾಷಿಯಂ ಫೈರೈಡ್ ಏನು ಅಂತಂದರೆ ಜಾಸ್ತಿ ಸುಡುವಂಥ ಚಾನ್ಸಸ್. ಅಂದರೆ ನೀವೇ ಕೈಗೆ ಹಾಕೊಳ್ಳಿ, ಬೇಕಾದರೆ ಎಲ್ಲಾದರೂ ಯೂಸ್ ಮಾಡಿ ನೀವು ಬೇಕಾದ್ರೆ ಎಕ್ಸ್ಪೆರಿಮೆಂಟ್ ಮಾಡ್ಕೋಬೋದು. ಪೊಟ್ಯಾಷಿಯಂ ಫೈರೈಡಲ್ಲಿ ಏನಪ್ಪ ಅಂತಂದರೆ ಸುಡುವಂಥ ಅಂಶಗಳು ಮತ್ತು ಪ್ರತಿಯೊಂದನ್ನು ಕ್ಲಿಯರ್ ಮಾಡುವಂಥ ಅಂಶಗಳು ಒಳಗಡೆ ನೀರು ಜೊತೆ ಬೇಕಾದರೂ ಕೋಳಿಗಳಿಗೆ ಕುಡಿಸುವಂಥದ್ದು ಪೊಟ್ಯಾಷಿಯಂ ಫೈರೈಡ್ನ. ಇದೇನಿದೆ ಇದನ್ನ ಕೋಳಿ ಮೇಲೆ ಸ್ಪ್ರೇ ಮಾಡ್ಬೋದು, ಇಲ್ಲ ನೀರೊಳಗಡೆ ಮಿಕ್ಸ್ ಮಾಡಿ ಕೊಡ್ತೀನಿ ಅಂದರೂ ಕೊಡ್ಬೋದು. ಇದನ್ನು ರೋಗ ಬರದೇ ಇರುವಂಥ ಪೌಡರ್ ಕೊಡಿ ಅಂದರೂ ಕೊಡ್ತಾರೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಪೊಟ್ಯಾಷಿಯಂ ಫೈರೈಡ್ನ ನೀವು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಹೋಗ್ಬಿಟ್ಟು ಫ್ರೀಯಾಗಿ ಇಸ್ಕೊಳ್ಳೋದಲ್ಲಂತೆ ಅಲ್ಲೇನೇ ಅಮೌಂಟ್ ಕೇಳಿದ್ರು ನೀವು ಯಾವುದೇ ರೀತಿ ಅಮೌಂಟ್ ಕೊಡೋ ಆಗಿಲ್ಲ. ಪೊಟ್ಯಾಷಿಯಂ ಫೈರೈಡ್ ಉಚಿತ ಅಂತ ಪ್ಯಾಕೆಟ್ ಮೇಲೆ ಬರೆದಿರ್ತಾರೆ. ಬೇಕಾದ್ರೆ ಇಸ್ಕೊಂಡು ಟೆಸ್ಟ್ ಮಾಡಿ ಮತ್ತು ನೀವು ಅಲ್ಲಿ ಕೇಳ್ಬಿಟ್ಟು ಇಸ್ಕೋಬೋದು. ಪೊಟ್ಯಾಷಿಯಂ ಫೈರೈಡ್ನ ಕೋಳಿ ಮೇಲೆ ಸ್ಪ್ರೇ ಮಾಡೋದ್ರು ಕೂಡ ನಿಮಗೆ ಆಲಿನ್ ಒನ್ ನಿಮಗೆ ಫಾರಮಲ್ಲಿ ಕಾಣಿಸುವಂಥದ್ದೇ CRD ಅಂತಂದರೆ ಜಾಸ್ತಿ ಕೋಳಿಗಳಿಗಾಗಲಿ ಪ್ರಾಣಿ ಪಕ್ಷಿಗಳಿಗೆ ಜಾಸ್ತಿ ಬರುವಂಥ ರೋಗನೇ CRD. ಇದನ್ನು ತಿಳ್ಕೊಬೇಕು. ಅದಾದಮೇಲೆ ಏನಪ್ಪ ಅಂತಂದರೆ ಪೊಟ್ಯಾಷಿಯಂ ಫೈರೈಡ್ನ ಕೋಳಿ ಮೇಲೆ ಸ್ಪ್ರೇ ಮಾಡೋದು ಮತ್ತು ಕೋಳಿ ಮೇಲೆ ಕೋಳಿ ಮೇಲೆ ನೀರೊಳಗಡೆ ಹಾಕಿ ಕುಡಿಸೋದು, ಈ ಥರದ್ದು ಏನಾದರೂ ಮಾಡಿದ್ರು ಕೂಡ CRD ರೋಗನ ಕಡ್ಡಾಯವಾಗಿ ತಡ್ಕೋಬೋದು. ಮತ್ತು ಇನ್ನೊಂದೇನಪ್ಪ ನಿಮ್ಮ ಹತ್ರ ರಿಕ್ವೆಸ್ಟ್ ಅಂದರೆ, ಫಾರಮಲ್ಲಿ ಕೋಳಿಗಳಿಗೆ ಹುಷಾರಿಲ್ಲ, ಇದು ಆಮೇಲೆ ಸಪ್ರೇಟ್ ಮಾಡ್ತೀನಿ ಇದೆಲ್ಲ ಬಿಟ್ಬಿಡಿ. ಅಚ್ಚುಕಟ್ಟಾಗಿ ಸಪ್ರೇಟ್ ಮಾಡೋದ ಬಿಟ್ಬಿಟ್ಟು ಮೆಡಿಷನ್ ಹಾಕಲಿ, ಇಲ್ಲ ಬದುಕಲಿಲ್ವಾ ದಯವಿಟ್ಟು ತಿನ್ನೋಕ್ಕಂತೂ ಹೋಗ್ಬಿಡಿ. CRD ಬಂದಿರೋದನ್ನ ಒಂದು ಸ್ವಲ್ಪ ದೂರ ಇಡಿ. ಇಲ್ಲ ಅಂತಂದರೆ ದಯವಿಟ್ಟು ನೀವು ಅದನ್ನ ಕುಯ್ಕೊಂಡು ತಿಂತೀನಿ ಅಂದ್ರೂ ಕೂಡ ಹುಷಾರಾಗಿ ತಿನ್ನಿ. ಅಂತಂದರೆ ಒಳಗಡೆ ಕೊಳ್ತಿರೋ ಥರ ಆಗೋಗಿರುತ್ತೆ. CRD ಬಂದಿರೋ ಎಷ್ಟೋ ಕೋಳಿಗಳು ಒಳಗಡೆ ನೀಲಿ ಕಲರ್ ಉಟ್ಬಿಟ್ಟು ನೀಲಿ ಕಲರಲ್ಲಿ ಕಾಲು ಶಕ್ತಿ ಮತ್ತು ಈ ಥರದ್ದೆಲ್ಲ ಜೀರ್ಣಗಳು ಕಡಿಮೆ ಆಗೋಗಿರುತ್ತೆ.